ಅಲ್ಲ ನೋಡು, ಟಮಾಟೆ ಬಳ್ಳಿ ಎಲ್ಲ ಯೋಟನ್ ಕೂಲಿ ಇಕ್ಕಿ ಕಟ್ಸಿ ಇನ್ನೊಂದು ಅದ ನೀರು ಇಕ್ಕಿದ್ರೆ ಎಲ್ಲ ಟಮಾಟೆ ಗಿಡ ಚೆನ್ನಾಗಿ ಬರೋವು. ನೋಡು ಎಲ್ಲ ಕಾಯಾಗವೆ, ಇನ್ನೊಂದು 2 ದಿನ ಹಣ್ಣಾಗವು, ಕೀಳ್ಬೋದಾಗಿತ್ತು. ನೋಡು ಇಲ್ಲ ತಮ್ಮ ನಾವು ತರಾಡುತ್ತಿ ಹೋಗತ್ತ ಯೋಟನ್ ಕೂಲಿ ಧ್ವನ ಮಾಡ್ತಲ್ಲಪ್ಪ, ನೊಂದ್ಕಣಂಗಾಗುತ್ ಕಣೆ. ಬಿಡು, ಅವಳಿಗೆ ಹೆಚ್ಚಾಗೈತಿ. ದೌಲತ್ತಿನ ಲೌಡಿ ಅವಳು. ಯಾತನ ಹೇಳಕ್ ಹೋದ್ರೆ ನೋಡು ಅದೇ ಕೈ ಬಿಟ್ಟು ಸುಮ್ಮನಾಗಿರೋದ. 1,200 ಮಾಡಿಸಿದ್ರೆ ಕಳ್ಕ ಮಾಡಿ 1,200 3,000 ಹಾಕಿ ಸೋರ್ ಮಾಡಿಸಿ ನೀರೆತ್ತಿ ಹೊಡೆದು ಬೆಳ್ಕೊಂಡು ಎಲ್ಲನ ಬೆಳೆ ಎಲ್ಲನ ಒಟ್ಟು ಮಾರ್ಕೋಬೋದಾಗಿತ್ತು. ನೋಡು ಒಟ್ಟು ತುಂಬಿದ್ ಲೌಡಿನ ಯೋಟು ಅಹಂಕಾರ ಇರ್ಬೇಕು ಅವಳು, ಯೋಟು ಒಟ್ಟು ತುಂಬಿರ್ಬೇಕು ನೋಡಪ್ಪ. ಕೈಗೆ ಬಂದಿರೋ ಬೆಳೆನ ಬಿಟ್ಟು ಒಣಗ್ಲಿ ಅಂತ ಸುಮ್ಮನಾಗಿರೋದ. ಅಲ್ಲ ಅವಳಿಗೇನು ಅನ್ಸತಿ ಇಲ್ವಿ ಥೋ ಹೋಗತ್ತ. ಇಂಥವೇ ಆತಕ್ಕೆ ಮಾಡ್ಬೇಕಪ್ಪ. ತಂಗ್ಳಿಟ್ಟು ನಾವೆಲ್ಲ ಹೊಲ ಮಾಡಕ್ಕೆ ಬರ್ತೀವಿ ಅಂತಂದ್ರೆ ಹಿಂಗೆ ಆಗೋದು. ಇಂಥ ಮಕ್ಕವೆಲ್ಲ ಇನ್ನೆಲ್ಲಿ ಹೊಲ ಮಾಡ್ದಂಗೇನೆ ಸೋರ್ ಮಾಡಿಸತ್ತ ನಾವನ ಕೊಡ್ಬೇಕತ್ತ. ತೀರಾ ಬೆಳೆ ಬಂದ್ಮೇಲೆ ದುಡ್ಡು ಇಸ್ಕೊಂಬಕ್ಕಾಗುತ್ತೆ. ಸೋರ್ ಮಾಡ್ಸೋಣ ಕೂಡ ಅನ್ಕಣೆ ಅತ್ತ. ಸುಮ್ಕಿರು, ಸೋರ್ ಮಾಡ್ಸೋದು ಬೇಡ, ಏನು ಬೇಡ. ಅವಳು ಅದೇ ಬೇಕಲ್ಲ ನೀವು ಕೆಡ್ಸಿಕ್ಕಿದ್ರ ಅಂತ ಅಂದವಳೆ. ತೀರಾನ ಒಳ್ಳೆ ಮಾತನಾಗಿ ನೀವೇನೇ ಸೋರ್ ಮಾಡಿಸ್ಕೊಡ್ರಿ. ತೀರಾ ಒಂದು ಬೆಳೆ ಯಾವ್ದಾನ ಟಮಾಟೆ ಬಳ್ಳಿನ ಈರುಳ್ಳಿ ಬೆಳೆನ ಯಾವ್ದಾನ ಮಾರಿದಾಗ ಕೊಡ್ತಿದ್ದೆ, ಹೋಗಿ ಸೋರ್ ಮಾಡಿಸ್ಕೊಡ್ರಿ ಅಂತ ಒಳ್ಳೆ ಮಾತನಾಗ ಹೇಳಿದ್ರೆ ತೀರಾ ಮಾಡಿಸ್ಕೊಡ್ಬೋದಾಗಿತ್ತು. ಅಂತ ದೌಲತ್ತಿನ ಲೋಡಿಗೆ ಏನು ಸೋರ್ ಮಾಡಿಸ್ಕೊಡೋಣ ಬೇಡ. ಸುಮ್ಕಿರು. ಯಾರೂ ಹೊಳ್ದಲ್ಲೇ ಹಾಲೊಯ್ಯಲ್ಲ. ಹುಡುಗ್ರ ಹತ್ರನೇ ಹಾಲೊಯ್ಯೋದು. ಕೇಳ್ದಲ್ಲೇ ಅವಳಿಗೆ ಹೆಂಗೆ ಸೋರ್ ಮಾಡಿಸ್ಕೊಡೋಣ ಅಂತ ದೌಲತ್ತಿನ ಮಾತಾಡ್ದಳಿಗೆ ಸುಮ್ಮನಿರು, ಏನು ಬೇಡ. ಅಲ್ಲ ನಮಗೆ ನೋಡಿರಿ ಹೆಂಗೇನೆ ಟಮಾಟೆ ಕಾಯಿ ಎಲ್ಲ ದಪ್ಪ ಇಲ್ಲ ಸೇಬಾಗಿ ಹಂಗೇನೆ ಚೆನ್ನಾಗಿ ಪತ್ತಾವಿ. ನೀರಿಕ್ಕಿರಿ ನೋಡು, ಎಲ್ಲ ಗೊಬ್ಬರ ಎಲ್ಲ ಹಾಕಿ ಔಷಧಿ ಹೊಡೆದು ಎಲ್ಲ ಮಾಡಿ ಹಿಂಗೆ ಕೈ ಬಿಟ್ರೆ ಹೆಂಗೆ ಅಮ್ಮಂಗಾಗುತ್ತೆ. ನಾವು ಹೊಲ ತಕ್ಕ ಬಂದರೆ ನಮಗೆ ನೋಡಿ ಒಟ್ಟು ಇರ್ದಂಗೆ ಆಗುತ್ತೆ. ಅಲ್ಲ ಹೊಲ ಕಡೆಗೆ ತಿರ್ಗಿ ನೋಡಿಲ್ವಲ್ಲ, ಇಂಥಳೆ ಯಾಕೆ ಹೊಲ ಮಾಡ್ತೀನಿ ಅಂತ ಕುಣಿಬೇಕಾಗಿತ್ತು. ಹೇಳತ್ಲೆ ಅತ್ಲಾಗೆಲ್ಲ ನೋಡು ಹಣ್ಣಾಗಿ ಹಂಗೇನೆ. ನೋಡಿ ಹಣ್ಣಂತ ಮನ್ಗನ ಹತ್ಕೊಂಬನತ್ ನೋಡು. ಇತ್ಲಾಗಳ ಒಂದಿಟ್ಟು ಪರವಿಲ್ಲ, ಹತ್ಲಾಗಳದಂತೂ ತೀರಾ ಒಪ್ಪೂಟ ಒಣಗೋಯ್ತು ನೋಡು. ಎಲ್ಲ ಉದ್ರಿ ಹಂಗೆ ಬಿದ್ದಾರ ಮಾತ ಒಟ್ಟು ಉರಿತೈತೆ ನೋಡಿರಿ. ಇಂಥದ್ದು ಯಾಕೆ ಮಾಡ್ಬೇಕು. ಇವಟೋನ್ ಕೂಲಿ ಇಕ್ಕಿದ್ಲವು ಪಾಪ. ಮನ ಮರ್ಯಾದೆ ಬೇಡವಲ್ಲ ಹುಡುಗಿ. ನಾನು ಈ ಪಟ್ಟಿ ಕೋಳಿ ಇಕ್ಕಿದ್ನಲ್ಲ, ನಾನು ಯಾರನ ಏನು ಅಂದರು ಅಂತ ಹೇಳಿ ನೋಡು. ಹೊಲನೆಲ್ಲ ಧ್ವನ ಮಾಡಿ ಒಟ್ಟು ಗೇಸಿ ಇವಾಗೆಲ್ಲ ಬೆಳೆ ಇಕ್ಕಿ ಒಣಗಿಸಿ ಬಿಟ್ಟು ಹೋದ್ಲು. ಅಲ್ಲ ತಿರ್ಗಿ ನೋಡಿಲ್ವಲ್ಲ ಹೊಲ್ದ ಕಡೆ ಕ್ಯಾಲೇನಿ 3-4 ದಿನದಿಂದಾನು ಒಣಗಿ ಐತ ಇಲ್ವೋ. ನಾನು ಸೋರ್ ಮಾಡಿಸುತ್ತೇನ ಬೆಳೆ ಇಕ್ಕೈತಲ್ಲ ಒಣಗುತ್ತೆ ಅಂತ ಸೋರ್ ಮಾಡಿಸುತ್ತೆ ಅನ್ಕೊಂಡು ತೀರಾ ಒಳ್ಳೆ ಮಾತನಾಗ ಹೇಳಿದ್ರೆ ನಾನೇ ಸೋರ್ ಮಾಡಿಸ್ಕೊಡ್ತಿದ್ದು ನಮ್ಮ. ತೀರಾ ನಂದು 2-3 ಸಾವಿರ ಹೋದ್ರೂ ಹೋಗ್ಲತ್ತ ಅಂತ ಗಂಡ ಇನ್ನೇನು ಮಾಡ್ತೀಯ. ಅವಳು ತಗಂತ ಒಳ್ಳೆ ಮಾತಿಲ್ವಲ್ಲಪ್ಪ. ಒಳ್ಳೆ ಮಾತನಾಗ ಅಣ್ಣ ಸೋರ್ ಮಾಡಿಸ್ಕೊಡು ನನ್ನ ಗಂಡು ನೋಡಿರಿ ಇಂತಾನು ತೀರಾ ಬೆಳೆ ಬಂದ್ಮೇಲೆ ಕೊಡ್ತೀನಿ ಅಂತ ಅಂದಿದ್ರೆ ಅದೊಂಥರ. ತೀರಾ ಅವ್ಳು ಕೊಡ್ದಿದ್ರು ಅಟ್ಟೆ ಸೋರ್ ಮಾಡಿಸ್ಕೊಡ್ಬೋದಾಗಿತ್ತು. ಅವಳು ನೀವು ಅದೇ ಬೇಕಲ್ಲ ನೀವು ಕೆಡ್ಸಿಕ್ಕೆ ಇದ್ರೆ ನಾನು ಬೆಳೆ ಇಕ್ಕಿರೋದು ನೋಡಿ ಒಟ್ಟುರುಕ್ರು ನೀವು ಅಂತ ಅಂದ್ರಿ. ಇನ್ಯಾರು ಸರ್ ಮಾಡ್ಸಕ್ಕೆ ಹೋಗ್ತಾರೆ? ಯಾರು ಸರ್ ಮಾಡ್ಸಕ್ಕೆ ಹೋಗಲ್ಲ. ಸುಮ್ಕಿರು. ಅಂತ ದೌಲತ್ತಿನ ಲೌಡಿಗೆ ಯಾರು ಮಾಡಿಸ್ಕೊಡಲ್ಲ. ಏನೋ ಈಗ ಅವನು ತಂದಿಂದ ಮಾತಾಡ್ಸಿದ್ರೆ ಹೋಯ್ತು. ದೌಲತ್ತು ಜಂಬ ಏನೋ ಯಾರು ಇವಾಗ ಹೆಂಗೆ ಕೇಳಲ್ಲ. ಹಾಗಾಳೆ ಟಮಾಟೆ ಎಣ್ಣೆ ಸೊಂದು ಹಣ್ಣಾಗಿ ಉದ್ರೇವಲ್ಲಿ. ಪುಟ್ಟಕ್ಕಯ್ಯ ಬಾ ಹತ್ಕೊಂಡು ಹೋಗ್ಬಾ. ಕುರಿ ಹೊಡ್ಕೊಂಬಂದಿದ್ದೆ. ಕುರಿ ಹೊಡ್ಕೊಂಬಂದಿದ್ದು. ನಮ್ಮ ಯಾಕೆಲ್ಲ ಟಮಾಟೆ ಗಿಡ ಎಲ್ಲ ಆಳ್ಬಿಟ್ಟವ್ರು ಹಿಂಗೆ ಎಣ್ಣೆಗೆಲ್ಲ ಉದ್ರೇವಯ್ಯಪ್ಪ. ನಾವು ಕುರಿನ ಬಿಡೋಣ ಅಂತ ಹೇಳಿ ಕೇಳೋಣ ಅಂತ ಬಂದ್ವಮ್ಮ. ಯಾಕೆ ಹಿಂಗೆಲ್ಲ ಹಿಂಗೆ ಆಳ್ಬಿಟ್ಟವ್ರು? ಯಾಕೆ ಟಮಾಟೆ ಹಣ್ಣು ರೇಟ್ ಇಲ್ವಿ? ರೇಟ್ ಐತೆ ಪುಟ್ಟಕ್ಕಯ್ಯ. ಅವಳು ಮೋಟ್ರ್ ಕೆಟ್ಟೈತೆ ಸರ್ ಮಾಡಿಸಿ ಒಂದು ಅದ ನೀರು ಇಕ್ತಲೇನೆ ಒಣಗಿಬಿಟ್ಟವಳಿ ನೋಡಮ್ಮ. ಯೋಟಂಗೆ ಕೂಲಿ ಇಕ್ಕಿ ಎಲ್ಲನ ಕಟ್ಸಿ ಇವಾಗ ನೋಡಿ ಒಣಗಿಬಿಟ್ಟವಳಿ ಅವಳು ದೌಲತ್ತಿನ ದೌಡಿ. ಅಯ್ಯೋ ಶಿವನೆ ಯೋಟನ್ ಬೇಳೆನಿ ಹೋಗತ್ತ ಒಟ್ಟು ಐತೈತೆ. ನಾನು ಅದಕ್ಕೆ ನಾವು ಕೂರಿ ಹೊಡ್ಕೊಂಬಂದಿದ್ವಾ ನಮ್ಮ ಅಯ್ಯಪ್ಪಂಗಂತು ಎಲ್ಲ ಆಳ್ಬಿಟ್ಟವ್ರೇನೆ. ಅಲ್ಲೇ ಟಮಾಟೆ ಗಿಡನ ಅದಕ್ಕೆ ಕುರಿಯನ ಬಿಡೋಣ ಅದ್ರ ಕೇಳೋಗಂತು. ಅದಕ್ಕೆ ನಾನು ಬಂದು ಇನ್ನೂ ಇಲ್ಲ ಅವ್ರನ್ನ ಕೇಳ್ಬಿಡಿರಿ ಅಂತ ಬಿಡಬೇಡ್ರಿ ಸುಮ್ಮನಿರಿ. ಇನ್ನ ಮೋಟ್ರ್ ಕೆಟ್ಟೈತದು ನೀರಿಕ್ಕಿಲ್ಲ. ಸೋರ್ ಮಾಡಿಸ್ಬೇಕಾ? ಸೋರ್ ಮಾಡ್ಸೋಕ್ಕೆ ಇಬ್ರದು ಪುಟ್ಟಕ್ಕಯ್ಯ, ಇಬ್ರದಲ್ಲ ಇಬ್ರು ಹಾಕ್ಯಂಡು ಸೋರ್ ಮಾಡಿಸ್ಬೇಕ್ತೀರ. ನಾನು ಮಾಡಿಸ್ಕೊಡು ಅಂದಿದ್ರೆ ನಾನೇ ಮಾಡಿಸ್ಕೊಡ್ತಿದ್ದೆ. ನಮ್ಮ 2-3 ಸಾವಿರ ನಂದೇ ಹೋಗೋದು. ಅಮ್ಮಣ್ಣಿ ನನ್ನ ಮೇಲೆ ಗಲಾಟೆ ಮಾಡ್ತೀನಿ, ನೀನೇ ಅದೇ ಬೇಕಲ್ಲ ಕೆಡ್ಸಿದ್ದಿ ಅಂತ. ಅದಕ್ಕೆ ನಮ್ಮ ಅಯ್ಯಮ್ಮ ಬೇಡ ಅಂತಾಳೆ. ಹಂಗೆ ದೌಲತ್ ಮಾತಾಡೋಳಿಗೆ ಯಾಕೆ ಮಾಡಿಸ್ಕೊಡ್ಬೇಕು ಅಂತ ನಾನು ತೀರಾನ ಅಂತ. ಗಂಡ ದುಡಿಯಲ್ಲ ಏನಿಲ್ಲ ನಮ್ಮ ಲತ್ತಮ್ಮನ ಗಂಡ. ಅವ್ನು ನೋಡಿರಿ ಬರೀ ಅಲ್ಲಿ ಇಲ್ಲಿ ಓಡಾಡ್ತಾನೆ. ಅದಕ್ಕೆ ಅದೇ ಉಂಡ್ಕೊಂಡು ತಿನ್ಕೊಂಡು ಅವನು ದುಡಿಯೋಕೆ ಹೋಗಲ್ಲ ಅಂತ ಗಂಡನ ಕಟ್ಕೊಂಡು ಹೆಂಗೆ ಪೇಸಾಡುತ್ತೆ ಅಂತ ನಾನು ಮಾಡಿಸ್ಕೊಡೋಣ ಅಂತಿದ್ದೆ. ನಮ್ಮ ಅಯ್ಯಮ್ಮ ಬೇಡ ಅಂತಾಳೆ. ಪುಟ್ಟಕ್ಕಯ್ಯ ಈಗ ಮಕ್ಕಳು ಹೊತ್ತರೆ ಹಾಲು ಒಯ್ಯೋದು ಕಷ್ಟ. ಅವಳದಲ್ಲೇ ಯಾರು ಹಾಲು ಒಯ್ತಾರೆ ಪುಟ್ಟಕ್ಕಯ್ಯ? ಅವಳು ಕೇಳ್ದಲ್ಲ ಅದೇಂಗೆ ನಾವು ಸೋರ್ ಮಾಡಿಸ್ಕೊಟ್ರಿ ನಾವು ಸಾದ್ರಾಕಲ್ವಿ. ಅಯ್ಯೋ ಕೆಡ್ಸಿಯವ್ರೇನೋ ಅದಕ್ಕೆ ಸೋರ್ ಮಾಡಿಸ್ಕೊಡ್ತಾರೆ ಅಂತಾಳೆ. ನಮ್ಮ ಅಯ್ಯಪ್ಪ ಸೋರ್ ಮಾಡಿಸ್ಕೊಡ್ತೀನಿ ಅಂತ ನಾನು ಅಕ್ಕಿ ಏನು ಬೇಡಪ್ಪ ಅಂತ ಹೇಳಿದ್ದೀನಿ. ಸುಮ್ಕಿರಿ. ಅವಳಿಗೆ ಆ ಪಾಟಿ ದೌಲತ್ತಿರ್ಬೇಕಾದ್ರೆ ಈ ಪಾಟಿ ಕೂಲಿ ಇಕ್ಕಿ ನೋಡಿ ಟೊಂಗ್ ಕೂಲಿ ಇಕ್ಕಿ ಹೊಸೊಂದು ಜನ ಕೂಲಿಯರ್ ಬರೋರು ಕಣ. ಕೂಲಿ ಇಕ್ಕಿ ಕೊಡ್ಸಿ ನೋಡು ಹಿಂಗೆ ಆಳ್ಬಿಟ್ಟಿರೋದಾರಪ್ಪ ಅಮ್ಮ ಏನೋ ಹೇಳೋಕ್ಕಾಗಲ್ವಿ.
ಅವ್ರಿಬ್ರಳೆ ಆ ಥರ ತಕ ಅವ್ರಿಗೆ ಹಿಂಗೆ ಅವ್ರಿಗೆ ಬುದ್ಧಿ ಇದ್ದಿದ್ರೆ ಹಿಂಗೆ ಯಾಕೆ ಆಗೋದು ಅವ್ರ ಮಗಳು ಅಂತಾರೆ. ಅತ್ಲ ನೋಡಲ್ಲಿ ನೀರುಳ್ಳಿ ಅಲ್ಲನ ಅತ್ಲಾಗೆಲ್ಲ ಒಣಗೋಗೈತಿ. ನೀರುಳ್ಳಿನೂ ಒಣಗೈತಪ್ಪ ನೋಡು. ನೀರುಳ್ಳಿನೂ ಎಂತ ಚೆನ್ನಾಗಿ ಕಿತ್ಕಣ ಗೆಡ್ಡೆ ದಪ್ಪ ಇದ್ದಾವೆ ನೋಡು. ಹೋಗತ್ತೆ ಅಲ್ಲ ಅವ್ನು ತಮ್ಗನ ಹೇಳಕ್ಕಿಲ್ವೇನಪ್ಪ ಮುಂಜಾನೆ. ಮಾತಾಡ್ಸಲ್ ಕಣಜ್ಜಿ ಸುಮ್ಮನೆ ಇರ್ತಾನೆ. ಸುಮ್ಮನಿರ್ತಾನೆ ಅಷ್ಟೇನೆ, ಮಾತಾಡ್ಸಕ್ ಹೋಗಲ್ಲ. ಸ್ಯಾನೆ ಮಾತಾಡಲ್ ಬಯಸ್ತಲ್ಲ ನಜ್ಜಿ ಅವನು. ಯಾರ ತಗೋ ಸ್ಯಾನೆ ಮಾತಾಡಕ್ ಹೋಗಲ್ಲ. ಅವಳು ಅಷ್ಟೇ ಬೃಂದಮ್ಮ, ಯಾರ ತಗೋ ಸ್ಯಾನೆ ಮಾತಾಡಲ್ಲ. ಅವ್ರ ಕೆಲ್ಸನ ಬಾಳೆನ ಮಾಡ್ಕೊಂಡಿರ್ತಾರ ಅಂದ್ರೆ ದೌಲತ್ತಿನ ಮಾತಾಡಲ್ಲ. ತಡಿ ಹೇಳ್ತೀನಿ ಬೃಂದಮ್ಗೆ, ಹೋಗಿ ಹೇಳ್ತೀನಿ. ಇಳಮ್ಮ ಇವಾಗ ನೀರು ಇಕ್ಕಿರೋನು ಸ್ಯಾನಕ್ಕೆ ಆಗ್ತಾ ಬೆಳೆ ಏನು ನಾಳಿಕೆ ಎದ್ದಾಗ ಮೋಟ್ರ್ ಸರ್ ಮಾಡಿಸಿ ಇಕ್ರಮ್ಮ ಒಂದಾಗ ನೀರು ಇಕ್ಕಿ 3 ಇಂಚ್ 3.5 ಇಂಚ್ ನೀರು ಬರ್ತವೆ ಪುಟ್ಟಕಯ್ಯ ನಮ್ಮ ಬೋರ್ನಾಗೆ. ಹಂಗೆ ಒಂದು ಇದಕ್ಕೇನೆ ಅಂದೋಗುತ್ತೆ, ಒಂದು ರಾತ್ರಿಗೇನೆ ಎಲ್ಲನ ಹೆಂಗೆ ಇಕ್ಬೋದು. ಇವಾಗ ಒಂದು ಇಟ್ಟು ಕಮ್ಮಿ ಆಗ್ಯಾವ ಕಣೆ, ಬೇಸಿಗೆ ಅಲ್ಲ. ಒಂದು 2.5 ಇಂಚು 2.25 ಇಂಚ್ ಬರ್ಬೋದು. ಸಾಕಪ್ಪ, ಮಸ್ತ್ ಆಗ್ತವೆ. 2.5 ಇಂಚು 2.25 ಇಂಚ್ ಬಂದ್ರೂ ಸಾಕು, ಮಸ್ತ್ ಆಗ್ತವೆ. ಹೇಳು ಏನಂತ ಯಾಕೆ ಬೆಳೆ ಒಣಗ್ಬಿಟ್ಟಿರೋದು? ಮೋಟ್ರ್ ಸುಟ್ಟೈತಂತೆ. ಇವಳೆಂತಾಳು ಲಾತಮ್ಮ, ಅದೇ ಇವರು ರಂಗಕ್ಕಯ್ಯನ ಮಗಳು, ಅವಳು ಬೆಳೆ ಇಕ್ಕಿದ್ಲಂತೆ. ಇವಾಗ ಸೋರ್ ಮಾಡ್ಸೋದು ಬೇಡ ಅಂತ ಹೇಳಿ ಸುಮ್ಮನೆ ಇಬ್ಬರಳು ಪರದಾಡ್ಕೊಂಡು, ಇದಿಬ್ರದಂತಲ್ಲ ಅದಕ್ಕೆ ಪರದಾಡ್ಕೊಂಡು ಸುಮ್ಮನಾಗ್ಯಾರ ಒಂದು ಸೋರ್ ಮಾಡಿಸ್ದಂಗೆ. ಅದಕ್ಕೆ ಬೆಳೆ ಒಣಗ್ಬಿಟ್ಟವಳಂತೆ. ನಾವು ಕುರಿಯನ ಬಿಡೋಣ ಅಂತ ಹೇಳಿ ಕೇಳೋಣ ಅಂತ ಬಂದ್ವಿ ಕಣ್ಮಂಜಣ್ಣ. ತಡಿಯೋಣ ಇನ್ನೊಂದು ಅದ ನೀರಿಕ್ಕಿರೆ ಆಗ್ತೈತಿ. ನಾವು ಬೃಂದಮ್ಗನ ಹೇಳ್ತೀವಿ, ತಮ್ಗನ ಹೇಳ್ತೀವಿ, ನೀವನ ಮಾಡ್ರ ಪಾಪಟಿ ಕೂಲಿ ಇಕ್ಕಿ ಎಲ್ಲ ಮಾಡ್ಸೈತಿ. ಯಾಕೆ ಒಣಗ್ಬಿಡ್ತೀರಾ? ಒಣಗ್ಬಿಟ್ರಿ ಏನು ಬರಂಗೈತಿ? ಹೆಂಗ ಒಂದಿಟ್ಟು ಆಗ್ಲಿ ಕೂಲಿ ಆಗ್ಲೇಳು ಇಕ್ಕಿರ ಕೂಲಿ ಆಗ್ಲೇಳು ಹುಟ್ಟುತ್ತೆ ಅಂತ ಹೇಳ್ತೀವಿ. ಒಂದು ಅದ ನೀರಿಕ್ಕಿರ ಆಗ್ತಾ ಕಣೋಣ. ನೀರುಳ್ಳಿನೂ ಆಗ್ತಾ ಕೇಳ್ಬೋದು. ಬಂದವು ನೀರುಳ್ಳಿ ಹಂಗ ಇನ್ನೊಂದು ಅದ ನೀರಿಕ್ಬಿಟ್ರೆ ಆಗುತ್ತೆ. ಟಮಟೆ ಗಿಡನೂ ಹಂಗೆ ಹತ್ಲಗಳ ಸೆನಕ ಇದಾವೆ. ಈ ಕಡೆದೊಂದು ಈಟು ಹಾಳಾಗಿತ್ತು ಅಷ್ಟೇನೆ, ಆ ಕಡೆಗೆಲ್ಲ ಸೆನಕ ಇದಾವೆ. ಇನ್ನೊಂದಾದ ನೀರಿಕ್ಕಿರ ಆಗ್ಬೋದು. 10 ರೂಪಾಯಿ ಕೆಜಿ ಸಿಕ್ಕಿರೋನು ಟಮಟೆ ಹಣ್ಣೇನು ಲಾಸ್ ಆಗಲ್ಲ. 20 ರೂಪಾಯಿ ಕೆಜಿ ಸಿಕ್ಕಿರೋನು ಹೆಂಗ ಇಕ್ಕಿರ ಟಮಟೆ ಬಳ್ಳಿ ಕಟ್ಟಕ್ಕೆ ಸೊಸಿ ಹಾಕಕು, ಹೌದು ಕೆಲ ಗೊಬ್ಬರ, ಟಮಟೆ ಬಳ್ಳಿ ಕಟ್ಟಕು, ಗೂಟ ನಿಲ್ಸಕು, 8 ಕೂಲಿ ಇಕ್ಕವಳೆ ಪುಟ್ಟಕಯ್ಯ. ಕೂಲಿ ಇಕ್ಕಿರೋದು ಅಳಿಗೋರು ಬೇಡ್ವಿ. ಅದನ್ನ ನಾವು ಒಳ್ಳಿಸ್ಕೆಮನ ಅಂತ ನನ್ನ ತಳಗಿದ್ರೆ ಅದನ್ನಾದ್ರೂ ಒಳ್ಳಿಸ್ಕೆಮನ ಅಂತ ಹೇಳಿ ಏನಾದರೂ ಪಾಟ್ ಬಿದ್ದು ಬೋಸರ್ ಮಾಡಿ ಸಾಲನಾದ್ರೂ ಆಗಲೇ ಮಾಡಿ ದುಡ್ಡು ತಂದು ದುಡ್ಡು ತಗೊಂಡವಳಂತೆ. 1 ಲಕ್ಷ ದುಡ್ಡು ಸಾಂಗ್ದಾಗಿ ಒಂದು 3,000 ಕೊಟ್ಟು 2,000ನೇ ಆಗುತ್ತಾ 3,000ನೇ ಆಗುತ್ತಾ ಸೋರ್ ಮಾಡ್ಸೋಕ್ಕಾಗಲ್ವಿ. ನೋಡಿ ಏನು ಕೇಳಿ ಕಿತಾಪತಿ ಮಾಡ್ತಾಳೆ. ಅಯ್ಯೋ ಸೋರ್ ಮಾಡ್ಸೋದು ಬೇಡ, ಹಂಗೆ ಹೋಗ್ಲೇಳು 9 ನಮ್ಮ ಮೇಲೆ ಹೊಟ್ಟೆ ಕಿಚ್ಚಿಗೆ. ಏನು ಮೊದ್ಲಿಂದ ಟೀನು ಹಂಗೇನಿ. ನಿಮ್ಗೂ ಅವ್ರಿಗೂ ಮದ್ಲಿ ಆಗಲ್ಲ. ನಿಮ್ಮ ಅತ್ತೆನೂ ಅವ್ರ ಅಮ್ಮ ಅಂತ ಬೋಲ್ ಗುದ್ದಾಡೋರು. ಯಾವಾಗಲೂ ಹಂಗೇನೆ ಅವರು. ಅಲ್ಲ ಹೆಂಗುಸ್ರವ್ ಇದ್ದಾವೆ ಕಣಕ್ಕ ಪುಟ್ಟಕಯ್ಯ, ಏನು ಮಾಡೋಕ್ಕಾಗುತ್ತಿ? ಹೆಂಗುಸ್ರು ಕತೆ ಕಟ್ಕೊಂಡು ಹೋಗ್ಬಿಡ್ತು ಕಣಪ್ಪ. ಗಂಡಸ್ರು ದೊಡ್ಡ ಲೆಕ್ಕ ಹಾಕ್ಬೇಕು. ಹೆಂಗುಸ್ರು ಮಾತು ಕೇಳಿದ್ರೆ ಅಷ್ಟೇನಿ. ಹೆಂಗುಸ್ರು ಮಾತು ಕಟ್ಕೊಂಡ್ರಿ ಹೊಲ್ದಾಗ ಯಾರೂ ಅಣ್ಣ ತಮ್ಮಳು ಇರೋಕ್ಕಾಗಲ್ಲ. ಹೆಂಗುಸ್ರು ಮಾತು ಕೇಳಕ್ಕೆ ಹೋಗ್ಬಿಡ್ತಾಗ. ಅದೇನಿ ಈಗ ನಮ್ಮಮ್ಮ ಏನೂ ನಮ್ಮ ಲತಮ್ಮರಮ್ಮ ಪರದಾಡ್ತಾರೆ ಅಂತ ಹೇಳಿ ನಾವು ಏನೂ ನಮ್ಮ ಸದೀಸಪ್ಪ ಏನೆಂದು ಮಾತು ಬಿಟ್ಟಿಲ್ಲ, ಏನಿಲ್ಲ. ಇಬ್ಬರಳು ಸೆನಕ ಇದ್ದೀವಿ. ಮಾತಾಡ್ಸಲ್ಲ ಅಷ್ಟೇ. ಅವನು ಎಷ್ಟು ದಿನ ನಾವಿಬ್ರು ಹೊಲ ಮಾಡ್ತಿದ್ವಪ್ಪ. ಕೇಟ್ರೆ ಇಬ್ಬರಳು ಜೊತೆಗೆ ದುಡ್ಡು ಹಾಕ್ಯಂತಿದ್ವಿ, ಜೊತೆ ಸರ್ ಮಾಡಿಸ್ತಿದ್ವಿ, ಜೊತೆಗೆ ಹೆಂಗೆ ಸೆನಕಿರ್ತಿದ್ವಿ. ಈ ಅಮ್ಮ ಲಾತಮ್ಮ ಆಗ್ತಾಗಿಂದನೂ ಇವಾಗ ಹಿಂಗಾಗಿರತ್ತೆ. ಒಟ್ಟು ಕೇಣಿ ಕಿತಾಪತಿ ಮಾಡುತ್ತೆ. ನಮ್ಗೆ ಹೇಳ್ತೀನಿ, ನೀವು ಕೇಣಿ ಕಿತಾಪತಿ ಮಾಡ್ತೀರಾ ಅಂತ ಹೇಳಿ. ಇಲ್ಲ ನಾನೇ ಸರ್ ಮಾಡಿಸ್ಕೊಡ್ತಿದ್ದೆ ಏನೋ. ನಮ್ಗೇನು ಬಿಡತ್ತೆ 2-3 ಸಾವಿರ ರೂಪಾಯಿ ಏನು. ಹೆಣ್ಮಗಳು ಬೆಳ್ಕೊಂಬ್ತಾ ಇದ್ದಾಳೆ, ಬೆಳ್ಕೊಂಬ್ಲಿ ಅಂತ ಹೇಳಿ ನಾನು ಒಂದಿಷ್ಟು ಸಪೋರ್ಟ್ ಮಾಡ್ತಿದ್ವಿ. ಒಳ್ಳೆ ಮಾತು ಅನ್ನೋತಾನು ಇಲ್ಲ. ಜಂಬ ದೌಲತ್ ಮಾತಾಡಿದ್ರಿ ಯಾರಣ್ಣ ನಮ್ಮ ಅಯ್ಯಮ್ಮ ಬೇಡ ಅಂತಾಳೆ. ಅದಕ್ಕೇನೆ ಅವಳು ಜಂಬುದ್ ಮಾತಾಡ್ತಾಳೆ. ನೀವೇ ಅದೇ ಬೇಕಲ್ಲ ಕೆಡ್ ಸಿಕ್ಕಿದ್ರೆ ನೀವಂತ ಒಟ್ಟು ಹುರುಕ್ರು ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ. ನಾವಂತ ಬದುಕು ಮಾಡಕ್ ಹೋಗಲ್ಲ. ಇನ್ನು ಎದ್ರಿ ಬದ್ರಿ ಬೇಕಾರೆ ಯಾತನೇ ಹೇಳಿ ಮಾತಾಡ್ತೀವಿ ಬಿಟ್ರೆ ಇಂಥ ಹೊಲ್ದೊಳಗೆ ಇಂಥ ಬದುಕು ಯಾರನ್ನ ಮಾಡ್ತಾರೆ ಅಣ್ಣ ಬೆಳೆ ಒಣಗ್ಲಿ ಅಂತ ಹೇಳಿ ಯಾರು ಮಾಡಕ್ ಹೋಗಲ್ಲ. ಅವ್ರು ಅರ್ಥ ಮಾಡ್ಕೋಬೇಕಮ್ಮ, ಯಾರು ಏನು ಹೇಳೋದಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಲತಮ್ಮ ಎಷ್ಟು ಹೊಟ್ಟು ತುಂಬ್ದಾಳಿರ್ಬೋದು. 7 ಟನ್ ಬೆಳೆ ಇಕ್ಕಿ ಕೂಲಿ ಇಕ್ಕಿ ಇವಾಗ ಸೋರ್ ಮಾಡಿಸ್ಬೇಕಾಗುತ್ತೆ ಅಂತ ಬೇಡವೇ ಬೇಡ ಹೊಸ ಅಂತ ಬಿಟ್ಟು ಹಾಕಿವಳಿ. 7 ಟನ್ ಬೆಳೆ ಹಂಗೆ ಒಟ್ಟು ಉರಿತೈತೆ ನಮಗೆ. ನಮ್ಮ ಅಯ್ಯಪ್ಪಿದ್ ನೋಡಿ ನಾನೇ ಸೋರ್ ಮಾಡಿಸ್ಕೊಡ್ತೀನಿ ಅಂತೈತಿ. ಅವಳಂತ ಜಂಬದ್ ಮಾತಾಡ್ದಳಿಗೆ ಯಾರು ಸೋರ್ ಮಾಡಿಸ್ಕೊಡ್ತಾರೆ ಏಮಂಗಾಗುತ್ತೆ. ಅದಕ್ಕೆ ನಾನು ಬೃಂದಮ್ಗೆ ಹೇಳೋಣ ಅಂತ ಇದ್ದೀನಿ. ನೀವೇನಂದದ ನೀರಿಕ್ಕಿ ಬೆಳೆದು ನೀವೇ ಎಲ್ಲನ ಮಾರ್ಕೊಂಡು ದುಡ್ಡು ಮಾಡ್ಕೊಳ್ರಿ ಅಂತ. ಸುಮ್ಮನೆ ಒಣಗ್ಬಿಟ್ರಿ ಏನು ಬರಂಗೈತೆ ಲಾಸ್ ಮಾಡ್ಕೊಂಡು ಸುಮ್ಮನೆ ಎಷ್ಟೊಂದು ಕೂಲಿ ಇಕ್ಕೆಲ್ಲ ಮಾಡಿಸಿ. ಅದಕ್ಕೆ ಬೃಂದಿಗೆ ಹೇಳ್ತೀನಿ ನಾನು. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.